ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಶ್ರೀ ಮಲ್ಲಯ್ಯ ದೇವರ ಛಟ್ಟಿ ಜಾತ್ರೋತ್ಸವ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಲಚ್ಚಾಣ ಗ್ರಾಮದಲ್ಲಿನ ಹೃದಯ ಭಾಗದಲ್ಲಿ ಇರುವಂತಹ ಶ್ರೀ ಮಲ್ಲಯ್ಯ ದೇವರ ಛಟ್ಟಿ ಜಾತ್ರೋತ್ಸವ ಅಂಗವಾಗಿ ಸೋಮವಾರ ಸಂಜೆ ನೂತನ ದೇವಸ್ಥಾನದ ಭೂಮಿ ಪೂಜೆ, ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಇಂಡಿ ಶಾಸಕ ಯಶವಂತಗೌಡ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿ ಬಳಿಕ ಸಭಿಕರನ್ನುದ್ದೇಶಿಸಿ ಮಾತನಾಡಿದರು. ಸುಕ್ಷೇತ್ರ ಲಚ್ಚಾಣ ಕ್ಷೇತ್ರದಲ್ಲಿ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಮಹಾರಾಜರ ಅಮೃತ ಹಸ್ತದಿಂದ ಜೀರ್ಣೋದ್ಧಾರಗೊಂಡ ಶ್ರೀ ಮಲ್ಲಯ್ಯ ಮಂದಿರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅಗತ್ಯವಾದ ಹಣಕಾಸಿನ ನೆರವು ನೀಡುತ್ತೇನೆ. ಗ್ರಾಮದ ಹಿರಿಯರ ಮನವಿಯಂತೆ 11 ಲಕ್ಷ ರೂಪಾಯಿ ಧನ ಸಹಾಯ ಸಲ್ಲಿಸುತ್ತೇನೆ. ಇದಲ್ಲದೆ ಮಠದಲ್ಲಿ ಶ್ರೀ ಸಿದ್ಧಲಿಂಗ ಮಹಾರಾಜರ ಗರ್ಭಗುಡಿಯ ಮೇಲೆ ನೂತನವಾಗಿ ನಿರ್ಮಿಸುತ್ತಿರುವ ಶಿಖರದ ಕಾರ್ಯಕ್ಕೆ ಭಕ್ತಿ ಪೂರ್ವಕವಾಗಿ ಪ್ರಥಮ ಹಂತದಲ್ಲಿ 25 ಲಕ್ಷ ರೂಪಾಯಿ ಧನ ಸಹಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಅವರೆಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಗಳು. ಆ ಮಲ್ಲಿಕಾರ್ಜುನನ ಕೃಪೆ ದಯೆ ಅವರ ಮೇಲೆ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ, ಯಶವಂತ ಬಿರಾದರ್ ಅವರು ಹೇಳಿದ್ರು ಎಲ್ಲ ಸ್ವಚ್ಛ ಮಾಡಿದೀವಿ ಅಂತ ಹೇಳಿ. ಸರಿ, ಗ್ರಾಮ ಪಂಚಾಯತಿಯವರು ಮತ್ತು ವಿಶೇಷವಾಗಿ 23-25 ಲಕ್ಷ ರೂಪಾಯಿ ಯಾರು ಈಗಾಗಲೇ ನಾವು ದೇಣಿಗೆ ಕೊಡ್ತೇವೆ ಅಂತ ಹೇಳಿ ವಾಗ್ದಾನ ಮಾಡಿದರೆ ಅವರಿಗೂ ಸಹಿತ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರ್ತೀನಿ. ಇದೇ ನಮ್ಮ ದೇಶದ ಸಂಸ್ಕೃತಿ. ಧಾರ್ಮಿಕ ಭಾವನೆಗಳಲ್ಲಿ ದೇವರು ನಮ್ಗೆ ಎಷ್ಟು ಕೊಟ್ಟಿರ್ತಾನೆ ಅದರಲ್ಲಿ ಸ್ವಲ್ಪ ಪಾಲ ಭಗವಂತನ ಕೆಲಸಕ್ಕಿಂತ ಒಳ್ಳೆ ಕಾರ್ಯಗಳಿಗೆ ನೀಡ್ತಾ ಬಂದಿರತಕ್ಕಂಥ ಸಂಸ್ಕಾರ ನಮ್ಮ ಪೂರ್ವಜರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ಅದು. ಸೊ ಅಂತ ಕಾರ್ಯ ಇಲ್ಲೆಲ್ಲರೂ ಮಾಡಿದರೆ ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ, ನಾನು ಅಂಕಿಯನ್ನು ಹೇಳಿ ಹೋಗೋದಿಲ್ಲ. ನನ್ನ ಎಷ್ಟೇನಾದ್ರೂ ಇವತ್ತು ರಾಜಕೀಯವಾಗಿ ಇಷ್ಟು ಪ್ರಬುದ್ಧನಾಗಿ ಇಷ್ಟೆಲ್ಲ ರೀತಿಯಿಂದ ಶಕ್ತಿ ಕೊಟ್ಟಿದ್ರು ಅದು ಈ ಗ್ರಾಮದವರು. ನೀವೇನ್ ಹೇಳ್ತೀರಿ, DS ಪಾಟೀಲ್, MS ಮುಜುಗೊಂಡವರು ಮತ್ತು ಎಲ್ಲ ಹಿರಿಯರು ಕೂಡ ನೀವೇನ್ ಹೇಳ್ತೀರಿ, ನೀವೇನ್ ಹೇಳೋದಕ್ಕೂ ಸಹಿತ ನಾನು ಅದನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ, ಅಂಕಿ ಹೇಳೋದಕ್ಕಿಂತ ನಿಮ್ಮ ಹೃದಯದ ಮೂಲಕ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದೀವಿ. ಇಲ್ಲಿ ಅನೇಕ ಜನ ಅನೇಕ ಸಂದರ್ಭದಲ್ಲಿ ಅದನ್ನ ಮಾಡಿದೀವಿ. ಅದನ್ನ ನಾನು ಮಾಡೋದಿಲ್ಲ, ನೀವು ನನ್ನ ರಾಜಕೀಯವಾಗಿ ಶಕ್ತಿಯನ್ನು ನೀಡಿದ್ರೆ ನಿಮಗೆ ಅದನ್ನ ಹೊಳ್ಳಿ ಕೊಡ್ತಕ್ಕಂಥ ಪೋಸ್ಟ್ಮೋನ್ ಕೆಲಸ ಏನ್ ಮಾಡ್ತೀವಿ ಸೋಮವಾರ ಪೋಸ್ಟ್ಮೋನ್ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ. ನಾನು ಹೆಚ್ಚಿನ ರಾಜಕಾರಣವನ್ನು ಮಾಡ್ತೀವಿ ನಾವು. ಅದಕ್ಕಾಗಿ ಲಕ್ಷಾಣದಲ್ಲಿ ಏನ್ ಅಪೇಕ್ಷೆ ಪಡ್ತಾರೆ ಆ ಮಠಕ್ಕೆ ಏನಾಗಿ ಮನೇಶ್ವರ ನಾನು ಕೂತು ಮಾತಾಡೋದು 8 ಕೋಟಿ ರೂಪಾಯಿ ಪ್ಲಾನ್ ಮಾಡಿರ್ತೇವೆ. ಹೆಂಗ್ ಅನುದಾನ ಇಟ್ಟಿರ್ತೀವಿ ಸಿದ್ದರಾಮಯ್ಯ ಹೇಳ್ತಿದ್ರು, ಅಲ್ಲಿ ಬರೀ ಸಂಕಲ್ಪ ಮಾಡೋದು, ತಾನಾಗೆ ಮಗನ ಹಿಂದ್ಗಡೆ ಹಾಗೇನೋ ತುಂಬಿತ್ತು, ರೊಕ್ಕ ಬರ್ತಿದ್ದದು. ಸಿದ್ದರಾಮಯ್ಯಗಳೆಲ್ಲ ಸ್ವರ್ಗದಾಗ ಆದ್ರೆ ಎರಡನೇ ಸಿದ್ಧಲಿಂಗ ಮಹಾರಾಜರು ಅಷ್ಟು ಕಳಕಳಿಯಿಂದ ಮಾಡೋರು ಯಾರು ಅದ ಸಿದ್ದರಾಮಯ್ಯಗೌಡರಂತವ್ರು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರೆ ಅಂತ ಪುಣ್ಯಾತ್ಮರು ಆ ಒಳ್ಳೆ ಕೆಲಸ ಮಾಡಿ ಹೋದವ್ರದರ ಅಂತ ಸಂಕಲ್ಪದಿಂದ ಆ ಮಠದ ಏಳಿಗೆಗಾಗಿ ನಾವೇನ್ ಕೊಡ್ತೀವಿ ಅಂತ ದೊಡ್ಡ ಸಂಖ್ಯೆ ಅಲ್ಲ, ಆ ಮತ್ತೆ ಶಕ್ತಿ ಕೊಟ್ಟನ ಅದನ್ನ ರಿಟರ್ನ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಅದಕ್ಕೂ ಸಹಿತ ಮೊದಲನೇ ಕಂತಿನಲ್ಲಿ ಯುಗಾದಿ ಹಬ್ಬದ ದಿವಸ 25 ಲಕ್ಷ ರೂಪಾಯಿ ಆ ಮಠದ ಕಟ್ಟಡಕ್ಕೆ ನಾನು ಕೊಡ್ತೀನ. ಮುಂದಿನ ನಿಮ್ಮಂದಗೂ ಸಹಿತ ನೀವೇನು ಅವಶ್ಯಕತೆ ಅಪೇಕ್ಷೆ ಪಡ್ತೀರಿ ನಾನು ಅದನ್ನ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಯಾರು ಹೇಳಿಲ್ಲ, ನನಗೆ ಯಾರು ಕೇಳಿಲ್ಲ. ದೇವ್ರ ಸಾಕ್ಷಿಯಾಗಿ ನನ್ನ ಮುತ್ತವರು ಕೇಳಿಲ್ಲ, ಊರವರು ಕೇಳಿಲ್ಲ. ಅದ್ರ ನಾ ಈ ಊರಾಗಿ ನಮ್ಮ ಮಗ ಆಗಿ ಅದನ್ನ ಮಾಡ್ಲಿಲ್ಲ ಅಂದ್ರೆ ನನ್ನ ಆತ್ಮವಂಚನೆ ಮಾಡ್ಕೊಂಡಂಗೆ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡೆ ನಾನು ಇದನ್ನ ಮಾತನ್ನು ಹೇಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿ, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಬಂಧನಾಳದ ಡಾಕ್ಟರ್ ಋಷಭಲಿಂಗ ಮಹಾಶಿವಯೋಗಿಗಳು ಮಾತನಾಡಿದರು. ಬಂಧನಾಳದ ಪೂಜ್ಯ ಶಂಕರಲಿಂಗ ಮಹಾಶಿವಯೋಗಿಗಳ ಶಿಷ್ಯ ಸಿದ್ಧಲಿಂಗ ಮಹಾರಾಜರು ಜೀರ್ಣೋದ್ಧಾರಗೈದ ದೇವಾಲಯದ ರಕ್ಷಣೆಗೆ ಭಕ್ತರು ಶ್ರಮಿಸುತ್ತಿರುವುದು ಶ್ಲಾಘನೀಯ. ಎಲೆಮರೆಯ ಕಾಯಿಯಂತೆ ಮಠದಲ್ಲಿ ಹಲವು ವರ್ಷ ಪಾತ್ರೆ ತೊಳೆಯುವ ಕೆಲಸ ಮಾಡಿದ ದುಂಡವ್ವ ತಳ್ವಾರ್ ಇವರಿಗೆ ಸೂರು ಕಟ್ಟಿಸಿಕೊಳ್ಳಲು 25,000 ರೂಪಾಯಿ ಹಣವನ್ನ ನೀಡಲಾಗುವುದು ಎಂದರು. ಯರ್ನಾಳದ ಗುರು ಸಂಗನಬಸವ ಮಹಾಶಿವಯೋಗಿಗಳು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಮಂದಿರಗಳು ದೇವರನ್ನು ತಲುಪುವ ಮೊದಲ ಮೆಟ್ಟಿಲುಗಳು. ಯಾವ ಕತ್ತಿಯಲ್ಲಿ ಇದೆ ಅದಕ್ಕೆ ಶಕ್ತಿ ಕೊಟ್ಟು ಬೆಳಕಿಗೆ ತರಬೇಕು, ಇದುವೇ ನಿಜವಾದ ಧರ್ಮ ಎಂದರು. ಬಿಜೆಪಿ ಮುಖಂಡ ರವಿ ಖಾನಾಪುರ್ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ಬಳಿಕ ಸ್ಪಾಟ್ಲೈಟ್ ಕಲಾ ತಂಡದ ಕಲಾವಿದರಾದ ಮಹನ್ಯ ಪಾಟೀಲ್, ಜೂನಿಯರ್ ವಿಷ್ಣುವರ್ಧನ್, ರವಿ ಕೋರಿ ಹಾಗೂ ಸಹ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ರವಿ ಖಾನಾಪುರ್, ಇಂಡಿ ಪಟ್ಟಣದ ಯುವಧುರಿನ ಸುನಿಲ್ ಗೌಡ ಬಿರಾದಾರ್ ಹಾಗೂ ಇನ್ನಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಮಠವನ್ನ ಸ್ಥಾಪನೆ ಮಾಡಿದ್ರು. ಹಾಗೇನೆ 2ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಕೂಡ ಶ್ರೀಶೈಲದೊಳಗನೆ 12 ವರ್ಷಗಳ ಅನುಷ್ಠಾನವನ್ನು ಮಾಡಿ ಇಲ್ಲಿಗೆ ಬಂದು ಈ ಒಂದು ಭೂಮಿಯೊಳಗೆ ಸ್ಮಶಾನವಾಗಿರ್ತಕ್ಕಂಥ ಈ ಭೂಮಿಯನ್ನ ತಮ್ಮ ಪಾದ ಸ್ಪರ್ಶದಿಂದ ಗುರುವಿನ ಆಶೀರ್ವಾದದಿಂದ ಸುಕ್ಷೇತ್ರವನ್ನಾಗಿ ಏನು ಮಾಡುವ ಪೂರ್ವದೊಳಗೆ ತಾನೇನು ಅನುಷ್ಠಾನ ಮಾಡಿದ್ದ ಅದರ ಸವಿ ನೆನಪಿಗಾಗಿನೇ ಇವತ್ತು ಮಲ್ಲಿಕಾರ್ಜುನ ಮಹಾಸ್ವಾಮಿಯ ದೇವಸ್ಥಾನವನ್ನು ಇಲ್ಲಿ ಸ್ಥಾಪಿಸಿ ತದನಂತರದೊಳಗೆ ತಾನು ವಾಸ ಮಾಡಿರೋದಕ್ಕಾಗಿ ಧರ್ಮ ಕ್ಷೇತ್ರವನ್ನು ಮಾಡೋದಕ್ಕಾಗಿ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಗಳು ಜರಗಲಿ ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಶ್ರೀಮಠವನ್ನು ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಆ ದಿಶೆಯೊಳಗೆ ಇವತ್ತು ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಏನು ಭವ್ಯವಾಗಿರ್ತಕ್ಕಂಥ ನಿರ್ಮಾಣವನ್ನು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಒಂದು ಹೇಳೋದಂತಂದ್ರೆ ಮುಂಚೆ ನೀವು ಭೂಮಿ ಪೂಜೆ ಮಾಡಿದರೆ ಜೊತೆಗೆ ಆ ಒಂದು ಕಟ್ಟಡದ ಶಿಲಾನ್ಯಾಸವನ್ನು ಮಾಡೋಕ್ಕಿಂತ ಅದರದ ಒಂದು ವಿನ್ಯಾಸವನ್ನು ಮಾಡಿದ್ರೆ ಬಹಳ ಚೆನ್ನಾಗಿದೆ. ಅದರ ಡಿಸೈನ್ ಏನ ಮಾಡಿದ್ರೆ ಯಾಕಂದ್ರೆ ದೇವಸ್ಥಾನ ಹ್ಯಾಂಗ ಆಗ್ಬೇಕು ಅನ್ನುವಂಥದ್ದು ಕೂಡ ಒಂದು ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಧರ್ಮ ಪದ್ಧತಿ ಇರೋದ್ರಿಂದ ಅದರ ಒಂದು ಡಿಸೈನ್ ಅನ್ನ ಮಾಡಿ ಅದರಲ್ಲಿ ಏನಾದರೂ ಬದಲಾವಣೆಗಳಾಗೋದಂಥದ್ದಿದ್ರೆ ಧರ್ಮವಂತರಿಗೆ ಆ ಒಂದು ಶಾಸ್ತ್ರದಲ್ಲಿ ಬಲ್ಲಿರ್ತಕ್ಕಂಥವರಿಗೆ ಅದರ ಒಂದು ಜೊತೆಗೆ ಅವರ ಸಲಹೆಯನ್ನು ಪಡೆದುಕೊಂಡು ಏನಾದರೂ ಬದಲಾವಣೆಯನ್ನ ಮಾಡ್ತಕ್ಕಂಥದ್ದಿದ್ರೆ ಆ ಬದಲಾವಣೆಯನ್ನ ಮಾಡಿ ಆ ದೇವಸ್ಥಾನ ಹೆಂಗಾಗಬೇಕಂತ ಕೇಳಿದ್ರೆ ಇತಿಹಾಸದೊಳಗೆ ಉಳ್ಕೊಂಡು ಅಚ್ಚಳಿಯದೆ ಬರ್ತಕ್ಕಂಥ ದೇವಸ್ಥಾನದ ಆಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಮುಗ್ದೊಮ್ಮೆ ತಮ್ಮೆಲ್ಲರಿಗೂ ಶರಣನು. ಯಾಕೆಂತ ಕೇಳಿ ನಾನು ವಸುದೇವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು. ಇಡೀ ವಿಶ್ವವೇ ಒಂದು ಕುಟುಂಬ. ಪರಮಾತ್ಮ ಸೃಷ್ಟಿ ಮಾಡಿದಂತ ಜೀವಿನೂ ಕೂಡ ಇನ್ನ ಬಂಧು ಅಂತ ಹೇಳಿದ ಸಂಸ್ಕೃತಿ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ. ಇವೆಲ್ಲ ನೀವು ಯಾಕ ಈ ಗುಡಿ ಗುಂಡಾರಗಳನ್ನು ಯಾಕೆ ಕೆತ್ತಬೇಕು ಹೇಳಿ ನೋಡಿ. ಹೇಳ್ತಾರೆ ಒಂದ್ ಕಡೆ ಬಹಳ ಸುಂದರವಾಗಿ ಒಬ್ಬ ಇಂಗ್ಲಿಷ್ ತತ್ವಜ್ಞಾನಿ ಮಾತನ್ನ ಬರೀತಾನೆ. ಟೆಂಪಲ್ಸ್ ಅಂಡ್ ಸ್ಟ್ರಕ್ಚರ್ಸ್ ಆರ್ ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಗಾಡ್ ಅಂತ ಹೇಳ್ತಾರೆ. ಈ ಮಂದಿರಗಳು ಈ ಮೂರ್ತಿಗಳು ಏನನ್ನು ಸೂಚಿಸ್ತಾವಂದ್ರೆ ದೇವರನ್ನ ತಲುಪಲು ಮೊದಲನೇ ಮೆಟ್ಟಲವನ್ನ ಸೂಚಿಸ್ತಾವು ಅಂತ ಹೇಳ್ತಾ ಇತ್ತು. ಆ ತಾಯಿಯ ಜೊತೆ ಆ ಮಗು ಅಲ್ಲಿ ಹೋದಾಗ ಅಲ್ಲಿ ಕೇಳ್ತಿದ್ದೆ, ಅಮ್ಮ ಈ ಈ ಈ ಮೂರ್ತಿ ಏನು, ಇದನ್ನ ನಾವು ಆರಾಧಿಸ್ಬೇಕು, ಕೈ ಮುಗಿಬೇಕಂದಾಗ ತಾಯಿ ಆ ಮಗುವಿಗೆ ಹೇಳ್ತಾಳೆ, ನಮ್ಮನ್ನ ಕಾಯುವ ಭಗವಂತ ಇದ್ದಾನೆ, ಅವನ ಪ್ರತೀಕವಾಗಿ ಈ ಮೂರ್ತಿ ಮಲ್ಲಿಕಾರ್ಜುನನ ಮೂರ್ತಿ ಇದೆ, ಅದಕ್ಕೆ ಭಾಗಬೇಕು ಅಂತ ತಾಯಿ ಹೇಳ್ತಾ ಇದ್ದಾರೆ. ಅವಾಗ ಆ ಮಗುವಿನಲ್ಲಿ ಮೂಡ್ತದೆ ಅಂದ್ರೆ ಇದೆಲ್ಲ ದೇವರಿಂದ ನಡೆದೈತಿ. ನಮ್ಮನ್ನ ಕಾಯುವಂತ ಮಹಾಶಕ್ತಿ ಈ ಜಗತ್ತಿನಲ್ಲಿ ಐತಿ ಅನ್ನುವಂತಹದ್ದು ತಾಯಿಯಿಂದ ಯಾವಾಗ ತಿಳಿದು ಬರ್ತೈತಿ, ಮಗುವಿನಲ್ಲಿ ಆಧ್ಯಾತ್ಮಿಕತೆ. ಧರ್ಮ ಎಲ್ಲಿ ಇರ್ತೈತಿ ಅಲ್ಲಿ ಅಧರ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ದೀಪ ಹಚ್ಚಿದಲ್ಲಿ ಕತ್ಲೆ ಹೆಂಗೆ ಹೋಗ್ತೈತಿ, ಎಲ್ಲ ಧರ್ಮ ಇರ್ತೈತಿ ಅಲ್ಲೇ ಅಧರ್ಮ ಅದು ನಿಲ್ಲೋದಿಲ್ಲ. ಅದಕ್ಕೆ ಇವೆಲ್ಲರೂ ಆ ನಿಟ್ಟಿನಲ್ಲಿ ನಡೀರಿ. ಇವತ್ತು ವಿಶೇಷವಾಗಿ ಅನೇಕ ರಸಮಂಜರಿ ಕಾರ್ಯಕ್ರಮ ಇದೆ. ನಾನು ನಮಸ್ತೆ, ನನ್ನ ಹೆಸರು ರಾಧಾ ಅಂತ. ನಮಸ್ತೆ, ನನ್ನ ಹೆಸರು ಸುನೀಲ್ ಅಂತ. ನಮಸ್ಕಾರ, ನನ್ನ ಹೆಸರು ಸುಮಿತ್ರಾ ಅಂತ. ನನ್ನ ಹೆಸರು ವಾಸುದೇವ ಅಂತ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ. ಕಾವ್ಯ ಅಂತ. ನಮ್ಮ ಮನೆಯಲ್ಲಿ ಬಹಳ ಸಮಸ್ಯೆ ಇತ್ತು. ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು. ಆ ಮನೆಯಲ್ಲಿ ದಿನ ಜಗಳ, ಕಿರಿಕಿರಿ, ಮಕ್ಕಳು ಹೇಳಿದ ಮಾತೇ ಕೇಳ್ತಾ ಇರ್ಲಿಲ್ಲ. ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ನಾನು ತುಂಬಾ ವ್ಯಾಪಾರ ಎಲ್ಲ ಮಾಡಿದ್ದೀನಿ. ಟ್ರಾವೆಲ್ಸ್ ಮಾಡಿದೆ, ಫೈನಾನ್ಸಲ್ಲಿ ದುಡ್ಡು ಬಿಟ್ಟೆ, ರಿಯಲ್ ಎಸ್ಟೇಟ್ ಮಾಡಿದೆ. ಬಟ್ ಏನೇ ಮಾಡಿದ್ರು ಎಲ್ಲ ಲಾಸು. ಅದ್ರ ಜೊತೆಗೆ 48 ಲಕ್ಷ ಸಾಲ ನನ್ನ ತಲೆ ಮೇಲೆ ಬಿತ್ತು. ನಮ್ಮ ಮಗಳಿಗೆ ಹುಡುಗನ್ ನೋಡಿ ನೋಡಿ ತುಂಬಾ ನಮ್ಗೆ ಬೇಜಾರಾಗ್ಬಿಟ್ಟಿತ್ತು. ಹುಡುಗ ಬರೋರು ನೋಡೋರು, ಯಾವ ಹುಡುಗನು ಸೆಟ್ ಆಗ್ತಾ ಇರ್ಲಿಲ್ಲ ನಮ್ಗೆ. ನಾವು ಇದೇ ಕೊರಗಲ್ಲೇನೆ ಎಷ್ಟು ಹುಡುಗ ಬಂದ್ರು ನಮ್ಗೆ ಹುಡುಗಿ, ನನ್ನ ಮಗಳು ಓದಿದಾಳೆ, ವಿದ್ಯಾವಂತೆ, ಆದ್ರೂ ಯಾವ ಜಾಬ್ಗೂ ಸೆಟ್ ಆಗ್ತಾ ಇರ್ಲಿಲ್ಲ. ಇವನ್ ಸಿಕ್ತಾ, ಫ್ರೆಂಡ್ಶಿಪ್ ಆಯ್ತು, ನಮ್ಮಿಬ್ರು ಮಧ್ಯೆ ಪ್ರೀತಿ ಬೆಳೀತು. ಅನ್ಸ್ತು ಇವನೆಲ್ಲ ಒಂದ್ ಕಡೆ ನಾನು ಮೋಸ ಮಾಡ್ತಿದ್ದಾನೆ ಅಂತ. ಕೆಲ್ಸ ಇಲ್ಲ, ಇವನು ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮೈಂಡ್ ಫುಲ್ ಬ್ಲಾಂಕ್ ಆಗೋಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸರಿ ಗುರೂಜಿ ಬಗ್ಗೆ ನೋಡ್ದೆ. ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿ ವಿಚಾರಿಸ್ದೆ.
ಕೈ ರೇಖೆ ಫೋಟೋ ತಗೊಂಬನ್ನಿ ಅಂತ ಹೇಳಿದ್ರು. ಹೋದ್ವಿ, ಇಬ್ರಿಗೂ ಅವರು ಪರಿಹಾರ ಹೇಳಿದ್ರು. ಅದನ್ನ ನಾವು ಮಾಡಿದ್ವಿ. ನಿಧಾನವಾಗಿ ಪರಿಹಾರ ಸಿಗ್ತಾ ಬಂತು. ನನಗೆ ಜಾತಕ ಎಲ್ಲ ಕೂಡು ಬಂತು.